ಶುಭೋದಯ ಮಕ್ಕಳ. ನಾವಿವತ್ತು ಹೊಸ ಬುಕ್ ಬಂದಿದೆ ಅಲ್ವಾ ನಿಮಗೆ, ಸವಿ ಕನ್ನಡ ಗೌರ್ಮೆಂಟಿಂದ ಬಂದಿರೋ ಬುಕ್ಸ್ ಬಗ್ಗೆ ನಾವಿವತ್ತು ಯಾವುದೋ ಲೆಸನ್ ಇದೆ, ಪೊಯಮ್ ಇದೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳ? ಇವತ್ತು ನಿಮಗೆ ಹೊಸ ಪೊಯಮ್ ಯಾವುದು, ತುತ್ತೂರಿ ಪದ್ಯ ಇದೆ. ಓಕೆ, ಈ ತುತ್ತೂರು ಪದ್ಯದಲ್ಲಿ ಏನೇನಿದೆ? ಪ್ರವೇಶ, ಸಂತೋಷ, ದುಃಖ, ನೋವು, ಈ ಅನುಭವಗಳು ನಿನಗೂ ಆಗಿರಬಹುದಲ್ಲವೇ? ನಿನ್ನ ಒಂದು ಅನುಭವವನ್ನು ನೆನಪಿಸಿಕೋ, ಅದಕ್ಕೆ ಒಂದು ಕಾರಣವೂ ಇರಬೇಕಲ್ಲವೇ? ಈಗ ಇಲ್ಲಿನ ಘಟನೆಯನ್ನು ಗಮನಿಸು. ಸಂತೋಷ ಹಾಗೂ ದುಃಖಕ್ಕೆ ಕಾರಣವಾದ ಸಂದರ್ಭಗಳನ್ನು ಗುರುತಿಸು. ನಾವೇನು ಮಾಡಿದ್ದೀವಿ ಮಕ್ಕಳ? ನಾವೆಲ್ಲ ಚಿಕ್ಕೋರಿರಲಿ ಅಥವಾ ದೊಡ್ಡವರು, ನಮ್ಮ ತಂದೆ ತಾಯಿ ಅಥವಾ ಅಜ್ಜಿ ಅಜ್ಜ ನಮಗೇನಾದರೂ ಹಿಂದೆ ಅವ್ರ ಕಾಲದಲ್ಲಿ ನಡೆದಿರೋದು ಅಥವಾ ಅವರು ನಮ್ಮ ಏಜಲ್ಲಿದ್ದಾಗ ಅವ್ರಿಗೇನಾಗಿದೆ ಅನ್ನೋದನ್ನು ನಮಗೂ ಸಹ ಹೇಳ್ತಾರೆ. ಅವನ್ನೇ ನಾವೇನಂತೀವಿ? ಅನುಭವಗಳು ಅಥವಾ ಸಂತೋಷ, ದುಃಖ, ಸಿಹಿ ವಿಚಾರಗಳನ್ನು ನಾವೇನು ಮಾಡ್ತೀವಿ? ಇನ್ನೊಬ್ಬರ ಜೊತೆ ಹಂಚ್ಕೊಳ್ತೀವಿ ಅಲ್ವಾ ಮಕ್ಕಳ? ಅದೇ ರೀತಿ ಈ ಪದ್ಯದಲ್ಲಿ ತುತ್ತೂರಿ ಎಂಬ ಪದ್ಯವನ್ನು ಇಲ್ಲಿ GP ರಾಜರತ್ನಂ ಅವರು ಬರೆದಿದ್ದಾರೆ. ಆ ಪದ್ಯದಲ್ಲಿ ನಮಗೆ ಏನನ್ನು ನಾವು ತಿಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಬೇಕು ಅಲ್ವಾ ಮಕ್ಕಳ? ಇಲ್ಲೇನು ಮಾಡ್ತಾನೆ ಒಬ್ಬನು ಹುಡುಗ, ಇಲ್ಲಿ ತುತ್ತೂರಿ ಪಿ ಬರುತ್ತಲ್ವಾ, ನೋಡಿದ್ದೀರಲ್ವಾ? ಊದೋದು ಎಷ್ಟು ಸೌಂಡ್ ಬರುತ್ತಲ್ವಾ ಮಕ್ಕಳ? ಅದನ್ನು ಇಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾ ಇರ್ತಾನೆ, ಊದ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ತುಂಬಾ ಖುಷಿಯಾಗುತ್ತೆ. ಆ ಪಿಯಿಂದ ಅವನಿಗೆ ತುಂಬ ಖುಷಿಯಾಗುತ್ತೆ, ತುತ್ತೂರಿಯಿಂದ. ಅದನ್ನು ಏನು ಮಾಡ್ತಾನೆ ಅವನು, ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಇರಲ್ಲ. ನಿಮಗೂ ಏನಾದರೂ ವಸ್ತುಗಳನ್ನು ತೊಗೊಂಡ್ರೆ ಅದನ್ನೇನು ಮಾಡಬೇಕು? ಅದನ್ನು ಅದ್ರ ಜೊತೆ ಆಟ ಆಡಬೇಕು. ಅಥವಾ ಬಲೂನ್ನ ಅಥವಾ ಗನ್ನು, ಯಾವುದಾದ್ರೂ ಒಂದು ವಸ್ತು ತೊಗೊಂಡ್ರೆ ನಾವೇನು ಮಾಡ್ತೀವಿ? ಅದ್ರ ಜೊತೆ ಆಟ ಆಡಬೇಕು ಅನ್ನೋದು ಖುಷಿ ಇರುತ್ತೆ ನಮಗೆ. ಮತ್ತು ನಮಗೆ ಅದನ್ನು ಸ್ವಲ್ಪ ದಿನ ಹೊಸದ್ರಲ್ಲಿ ನಾವು ಅದನ್ನು ಬಿಟ್ಟಿರಬೇಕು ಅಂತ ನಮಗೆ ಅನಿಸಲ್ಲ. ಹಾಗಾಗಿ ಇಲ್ಲಿ ಸಹ ಇವನೇನು ಮಾಡ್ತಾನೆ, ಆ ಪಿಯನ್ನು ತುತ್ತೂರಿಯನ್ನು ಯಾವಾಗಲೂ ಇಟ್ಕೊಂಡು ಅವನೇನು ಮಾಡ್ತಾನೆ, ರೋಡಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅವನೇನು ಮಾಡ್ತಾನೆ, ತೋರಿಸ್ಕೊಂಡು ಅದನ್ನು ಊದ್ಕೊಂಡು ಹೋಗ್ತಾ ಇರ್ತಾನೆ. ಇದರಲ್ಲಿ GP ರಾಜರತ್ನಂ ಅವರು ಏನು ಹೇಳಿದ್ದಾರೆ ಈ ಪೊಯಮಲ್ಲಿ? ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಇಲ್ಲೇನು ಮಾಡಿದನು? ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ್ದು ತಗಡಿಂದ ಇರುತ್ತಲ್ವಾ, ತಗಡಲ್ಲಿ ಮಾಡಿರೋದು, ಇದನ್ನು ತುತ್ತೂರಿಯನ್ನು ತಗೊಂಡು ಇವನೇನು ಮಾಡ್ತಾನೆ, ಕಸ್ತೂರಿ, ಅವನ ಹೆಸರೇನು? ಕಸ್ತೂರಿ. ಹುಡುಗನ ಹೆಸರು, ಇವನ ಹೆಸರು ಕಸ್ತೂರಿ ಅಂತ. ಅವನೇನು ಮಾಡ್ತಾನೆ, ಒಂದು ಪಿ ತುತ್ತೂರಿಯನ್ನು ತಗೊಂಡಿರ್ತಾನೆ. ಕಾಸಿಗೆ ಅಂದರೆ ಹಣ ಕೊಟ್ಟು ಅದನ್ನು ಕೊಂಡ್ಕೊಳೋದು, ಅಂದರೆ ತಗೊಳ್ಳೋದು. ವ್ಯಾಪಾರಿ ಹತ್ರ ಕಾಸಿಗೆ ಅವನು ಒಂದು ತುತ್ತೂರಿಯನ್ನು ಕೊಂಡ್ಕೊಂಡಿರ್ತಾನೆ. ಕಾಸು ಅಂದರೆ ಹಣ ಕೊಟ್ಟು ತಗೊಂಡಿರ್ತಾನೆ. ಅದರಲ್ಲಿ ನಾವೇನು ಮಾಡ್ತೀವಿ? ಸಾಂಗ್ ಎಲ್ಲ ಹೇಳ್ತೀವಲ್ವ ಮಕ್ಕಳ? ಅದೇ ರೀತಿ ಇವನೇನು ಮಾಡ್ತಾನೆ, ಕಸ್ತೂರಿ ಅದು ತುತ್ತೂರಿ ಇಟ್ಕೊಂಡು ಅದರಲ್ಲಿ ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಅವನು ಅದರಲ್ಲಿ ಸಾಂಗ್ ಎಲ್ಲ ಹೇಳ್ಕೊಂಡು ಏನು ಮಾಡ್ತಾ ಇರ್ತಾನೆ, ರೋಡಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಇದೇ GP ರಾಜರತ್ನಂ ಅವರು ಅವನು ಏನೇನು ಮಾಡ್ತಾನೆ ಆ ತಗಡಿನ ತುತ್ತೂರಿಯನ್ನು ತಗೊಂಡು ಅಂತ ನಾವು ಇನ್ನೂ ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಷ್ಟು ತಿಳ್ಕೊಳ್ಳಿ. ಓಕೆನಾ ಮಕ್ಕಳ? ಬಾಯ್ ಮಕ್ಕಳ, ಗುಡ್ ಬಾಯ್ ಮಕ್ಕಳ.